ಸಂಘ ಸಂಸ್ಥೆಗಳಿಗೆ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಸಂಸ್ಥೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಕೆಆರ್ಡಿಬಿ ಮತ್ತು ಕೆಆರ್ಡಿಬಿಯಲ್ಲಿ SC/ST ಮಾದರಿಯಲ್ಲಿ ಎಲ್ಲ ಸಮಾಜದ ಅಂಗವಿಕಲರಿಗೆ ಉದ್ಯೋಗ ಮಾಡಲು ನಿವೇಶನ ಹೆಚ್ಚಿನ ಆದ್ಯತೆ ನೀಡಬೇಕು. ಅಧ್ಯಕ್ಷರ ಮೂಲಕ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಬಾಲಕರ ಒಕ್ಕೂಟ ಇವತ್ತು ಪ್ರತಿಭಟನೆ ಮೂಲಕ ಬಂದು ಮನವಿ ಪತ್ರವನ್ನು ಕೊಟ್ಟಿದ್ರಿ. ಮನವಿ ಪತ್ರದಲ್ಲಿರುವ ಅಂಶಗಳನ್ನು ನಮ್ಮ ಇಲಾಖೆ ಸಂಬಂಧಪಟ್ಟಂತೆ ಮತ್ತು ಬೇರೆ ಬೇರೆ ಇಲಾಖೆ ಸಂಬಂಧಪಟ್ಟಂತೆ ಚರ್ಚಿಸಿ ಮುಂದೆ ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಘನ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಇವತ್ತಿನ ದಿವಸ ನಮ್ಮ ಬೇಡಿಕೆಗಳು ಅಂಗವಿಕಲರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂಗವಿಕಲರನ್ನು ಕಡೆಗಣಿಸಿ ಅಂಗವಿಕಲರಿಗೆ ಅನ್ಯಾಯ ಮಾಡುತ್ತಿರುವ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವತ್ತು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಮೊದಲನೇದಾಗಿ ಎಲ್ಲ ಇಲಾಖೆಯಲ್ಲಿರುವಂಥ ಹೊರಗುತ್ತಿಗೆ ನೇಮಕಾತಿಯಲ್ಲಿ ಅಂಗವಿಕಲರಿಗೆ ಕಡ್ಡಾಯವಾಗಿ ನೇಮಕಾತಿ ಮಾಡ್ಕೋಬೇಕು ಮತ್ತು KRDBಯಲ್ಲಿ ಅಂಗವಿಕಲರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಮಾಡಲು ನಿವೇಶನ ಮತ್ತು ಅವರಿಗೆ ಸಬ್ಸಿಡಿ ಸಹಾಯಧನ ನೀಡಿದ್ರಂದ್ರೆ ಅವರು ಸಮಾಜದ ಮುಖ್ಯವಾಹಿನಿಗೆ ಬರೋದರ ಜೊತೆಗೆ ಸಮಾಜದಲ್ಲಿ ಅವರು ಆರ್ಥಿಕವಾಗಿ ಸಬಲರಾಗಲು ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ಈಗ ಶಾಸಕರ ಮತ್ತು ಸಂಸದರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಶೇಕಡಾ 20 ಲಕ್ಷ ರೂಪಾಯಿಗಳ ಅನುದಾನ ಖರ್ಚು ಮಾಡ್ತಾಯಿದ್ದಾರೆ. ಅದು ಕೇವಲ ಬರೀ ತ್ರಿಚಕ್ರ ವಾಹನಗಳಿಗೆ ಬಳಕೆ ಆಗ್ತದೆ. ಸೊ ಹಾಗಾಗಿ ಅದನ್ನು 10 ಲಕ್ಷ ರೂಪಾಯಿಗಳನ್ನು ತ್ರಿಚಕ್ರ ವಾಹನಗಳಿಗೆ ಬಳಕೆ ಮಾಡಿ ಇನ್ನುಳಿದ 10 ಲಕ್ಷ ರೂಪಾಯಿಗಳನ್ನು ಅವರ ಕಲ್ಯಾಣಕ್ಕಾಗಿ ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋಕೆ ಬಳಕೆಯಾಗದ್ರೆ ಅದು ಭಾಳಷ್ಟು ಅನುಕೂಲ ಆಗ್ತದೆ. ಸೊ ಮತ್ತು ಏನಪ್ಪ ಅಂದ್ರೆ ರಾಜ್ಯಾದ್ಯಂತ ಬಸ್ ಪಾಸನ್ನು ನಮಗೆ ಜಾರಿ ಮಾಡಬೇಕು ಮತ್ತು ಇನ್ನುಳಿದ ಹಲವಾರು ಬೇಡಿಕೆಗಳ ಕುರಿತು ನಾವೆಲ್ಲ ಜಿಲ್ಲಾ ಮುಖಂಡರು ಇವತ್ತು ನಾವು ಮಾನ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ.